ರಾಜೀನಾಮೆ ಕೊಟ್ಟ ಮೇಲೆ ಅದೆಲ್ಲ ನಡೀಬೇಕು, ಅದು ಪ್ರಕ್ರಿಯೆಗಳು. ಅದರ ಬಗ್ಗೆ ನಮ್ಮದೇ ಯಾವ ಅಭಿಪ್ರಾಯಗಳು ಇಲ್ಲ. ಆದರೆ ಇವರ ಗದ್ದುಗೆ ಗುದ್ದಾಟದಲ್ಲಿ ಸಂಪೂರ್ಣವಾಗಿ ರಾಜ್ಯ ನಾಶವಾಗ್ತಾ ಇದೆ, ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಂದರೆ ನಿಂತು ಹೋಗಿದೆ ಅಂತಂದರೆ ಪ್ರಾರಂಭನೇ ಆಗಿಲ್ಲ ಈ ಸರ್ಕಾರ ಬಂದ ದಿನದಿಂದ. 3 ವರ್ಷಗಳ ಕಾಲ ಒಂದು ದೊಡ್ಡ ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿತ್ತು. ಈಗ ನನಗೆ ಅನಿಸೋದು ಭ್ರಷ್ಟಾಚಾರದ ಸರ್ಕಾರ ಹೋಗಿ ಈಗ ಸೂಪರ್ ಭ್ರಷ್ಟಾಚಾರದ ಸರ್ಕಾರ ಬರ್ತಾ ಇದೆ ಈಗ ಅಂತ. ಅಂದರೆ ನಾಯಕತ್ವ ಬದಲಾದ ತಕ್ಷಣ ವ್ಯವಸ್ಥೆ ಬದಲಾಗೋದಿಲ್ಲ. ಜನರ ಮನಸ್ಸಿನಿಂದ ಕಾಂಗ್ರೆಸ್ಸು ಈಗಾಗಲೇ ಹೊರಗೆ ಉಳಿದೋಯ್ತು. ಈಗ ವಾಹನದ ಚಾಲಕನನ್ನು ಬದಲಾಯಿಸಿದರೆ ಏನು ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಆ ವಾಹನವೇ ಕೆಟ್ಟು ನಿಂತಿರೋದಕ್ಕೆ ನೀವು ಚಾಲಕನನ್ನು ಬದಲಾಯಿಸಿದರೆ ಏನು ಪ್ರಯೋಜನ? ನೀವು ವಾಹನವನ್ನೇ ಬದಲಾಯಿಸಬೇಕು, ಅದು ನಿಮ್ಮಿಂದ ಆಗೋದಿಲ್ಲ. ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷ ಇನ್ನು ಹೊಸ ವಾಹನದೊಂದಿಗೆ ಬರಬೇಕು. ಅದು ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸಂಕಷ್ಟಗಳಿಗೆ ಪರಿಹಾರಗಳನ್ನು ಕೊಡಬೇಕು, ಅಷ್ಟೇ ಆಗಿರ್ತಕ್ಕಂಥದ್ದು. ನಿಮ್ಮ ಗಮನಕ್ಕೆ ಒಂದನ್ನು ತರಲಿಕ್ಕೆ ಬಯಸ್ತೇನೆ. ಇವತ್ತು ನಿನ್ನೆ ನೀವು ನೋಡಿರ್ಬೋದು, ಅನೇಕ ಟ್ರಾನ್ಸ್ಫರ್ಗಳ ಲಿಸ್ಟ್ಗಳು ಹೊರಗಡೆ ಬರ್ತಾ ಇದೆ. ಈಗ ಸರ್ಕಾರ, ಆಡಳಿತ ಸರ್ಕಾರ ಇಲ್ಲ, ಡಿಸಾಲ್ವ್ ಆಗೋಗಿದೆ. ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ನಿನ್ನೆಯಿಂದ ಯಾರ್ಯಾವುದು ಬರ್ತದೋ ಪಟ್ಟಿ ತೊಗೊಂಡು ಹಣ ತೊಗೊಂಡು ಟ್ರಾನ್ಸ್ಫರ್ಗಳು ಮಾಡ್ತಾ ಇದ್ದಾರೆ.